ಕೇಂದ್ರ ಸರ್ಕಾರವು ಮನರೇಗಾ ಯೋಜನೆ ಬದಲು ವಿಬಿಜಿ ರಾಮ್ಜಿ ಯೋಜನೆಯನ್ನ ಜಾರಿಗೆ ತಂದಿದ್ದು, ಇದರ ವಿರುದ್ಧ ರಾಜ್ಯ ಸರ್ಕಾರ ವಿನಾಕಾರಣ ಗೊಂದಲ ನಿರ್ಮಾಣ ಮಾಡುತ್ತಿದೆ ಎಂದು ಶಾಸಕ ಎಸ್ಎನ್ ಚನ್ನಬಸಪ್ಪ ಹೇಳಿದರು. ಇನ್ನು ಕಾಂಗ್ರೆಸ್ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ ಅವರು ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಗ್ರಾಮದ ಮೂಲಭೂತ ಸೌಕರ್ಯ ಮತ್ತು ಜೀವನ ಸುಧಾರಣೆಯ ಮಹತ್ವಾಕಾಂಕ್ಷೆಯನ್ನ ಹೊಂದಿ ಗ್ರಾಮಗಳ ಸಂಪೂರ್ಣ ಅಭಿವೃದ್ಧಿಯ ಅಭಿಯಾನದ ಉದ್ದೇಶವನ್ನ ಈ ರಾಮ್ಜಿ ಯೋಜನೆ ಹೊಂದಿದೆ. ಮನರೇಗಾ ಕೇವಲ ಹರಟೆ ಹೊಡೆಯುವ ಕಟ್ಟೆಯಾಗಿತ್ತು. ಕಾಮಗಾರಿ ಆಯಿತು ಎಂದು ಬಿಲ್ ಮಾಡಿದ್ದೇ ಸಾಧನೆಯಾಗಿದೆಯೇ ಹೊರತು ಗ್ರಾಮ ಬದಲಾಗಲಿಲ್ಲ. ಈ ಹಿಂದೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಗರೀಬಿ ಹಟಾವೋ ಕಾರ್ಯಕ್ರಮವನ್ನು ಜಾರಿಗೆ ತಂದಿದ್ರು. ಇನ್ನು ತನಕ ಯಾವುದೇ ಪ್ರಯೋಜನವಾಗಲಿಲ್ಲ. ನರೇಗಾ ಯೋಜನೆ ಕೇವಲ ಕೂಲಿ ನೀಡುತ್ತಿದ್ದಕ್ಕೆ ಸೀಮಿತವಾಗಿದ್ದು, ಅದರಿಂದ ಬಡವರಿಗೆ, ಕೂಲಿಕಾರರಿಗೆ ಏನೂ ಪ್ರಯೋಜನವಾಗಲಿಲ್ಲ ಎಂದು ಟೀಕಿಸಿದರು. ಇನ್ನು ದೇಶ ವೇಗವಾಗಿ ಮುಂದುವರಿತಾ ಇದೆ. ವಿಕಸಿತ ಭಾರತದ ದೂರದೃಷ್ಟಿಯಿಂದ ರಾಮ್ಜಿ ಯೋಜನೆ ಜಾರಿಗೆ ಬಂದಿದೆ. ದಾರಿದ್ರ್ಯದಿಂದ ಸ್ವಾವಲಂಬನೆ ಕಡೆ ಹೋಗಬೇಕೆನ್ನುವ ಉದ್ದೇಶ ಇದರಲ್ಲಿ ಇದೆ. ಕಾರ್ಮಿಕರು ಕೌಶಲ್ಯದಿಂದ ಕೆಲಸ ಮಾಡುವ ಉದ್ದೇಶ ರಾಮ್ಜಿ ಯೋಜನೆಯಲ್ಲಿದೆ. ಕೂಲಿಯಿಂದ ಮೌಲ್ಯ ವೃದ್ಧಿಸುವ ಹಾಗೂ ಉದ್ಯೋಗ ಸೃಷ್ಟಿಗೆ ಶಕ್ತಿ ಕೊಡುವ ಯೋಜನೆ ಇದಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದರ ಬಗ್ಗೆ ಗಮನಿಸಬೇಕು. ಕಾಂಗ್ರೆಸ್ ಇದರಲ್ಲಿ ರಾಜಕಾರಣ ಮಾಡಬಾರದು ಎಂದು ಸಲಹೆ ನೀಡಿದರು. ನರೇಗಾ ಯೋಜನೆ ಕೇವಲ ಕೂಲಿ ಪಡೆಯುವ ಸೇಫ್ಟಿ ನೆಟ್ ಆಗಿತ್ತು ಅವತ್ತಿನ ಒಂದು ಹಂತದಲ್ಲಿ. ಈಗ ವಿಕಸಿತ ಭಾರತ ರಾಮ್ಜಿಯನ್ನು ಆಲ್ ಗ್ರೋತ್ ಎಂಜಿನ್ ಅಂತ ರೀತಿ ಒಳಗಡೆ ಇದನ್ನು ಜೋಡಿಸುವಂಥ ಪ್ರಕ್ರಿಯೆಗೆ ನರೇಂದ್ರ ಮೋದಿಯವರು ಕೈ ಹಾಕಿರುವಂಥದ್ದು. ಬಹಳ ಬೇಗವಾಗಿ ಇವತ್ತು ದೇಶ ಮುಂದಕ್ಕೆ ಹೋಗ್ತಾ ಇದೆ. ಅದಕ್ಕೆ ಬೇಕಾದಂಥ ಎಲ್ಲ ರೀತಿಯ ಸಂಗತಿಗಳನ್ನು ಜೋಡಿಸುವಂಥ ಪ್ರಕ್ರಿಯೆಯನ್ನು ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ NDA ಸರ್ಕಾರ ಪ್ರಧಾನಮಂತ್ರಿಯವರ ನೇತೃತ್ವದಲ್ಲಿ ಇವತ್ತು ಮಾಡ್ತಾ ಇದೆ. ವಿಕಸಿತ ಭಾರತದ ರಾಮ್ಜಿ ಯೋಜನೆ ಒಳಗಡೆ ಅನೇಕ ಹೊಸ ಉದ್ದೇಶಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಯೋಚನೆ ಮಾಡಿರುವಂಥದ್ದು. ಇದು ಕರ್ನಾಟಕ ರಾಜ್ಯದ ಕಾಂಗ್ರೆಸ್ಸಿನ ಸರ್ಕಾರ ನಡೆಸ್ತಾ ಇರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದನ್ನು ಗಮನಿಸಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಹಳ ಗಂಭೀರವಾಗಿ ಇದನ್ನು ತಗೊಂಡಿದೆ. ಯಾಕೆಂದರೆ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಯುವಕರು ಅಷ್ಟೇ ಅಲ್ಲ, ಈ ದೇಶದಲ್ಲಿರುವಂಥ ನಿರುದ್ಯೋಗಿ ವ್ಯಕ್ತಿಗಳು ಯಾರಿದ್ದಾರೆ ಅವ್ರ ಕೈಗೆ ಕೆಲಸ ಕೊಡಬೇಕು ಅನ್ನೋದು ಒಂದು ಭಾಗ, ಇದರ ಮೂಲಕ ಅಭಿವೃದ್ಧಿ ಹೊಂದಬೇಕು ಅನ್ನೋದು ಇನ್ನೊಂದು ಭಾಗ. ದಾರಿದ್ರ್ಯದಿಂದ ಸ್ವಾವಲಂಬನೆ ಕಡೆಗೆ ಹೋಗಬೇಕು ಅನ್ನೋಂಥದ್ದು ಇದರ ಬಹಳ ಸದುದ್ದೇಶ ಇರುವಂಥದ್ದು. ಈಗ ಸಹಾಯದ ರೂಪದೊಳಗಡೆ ಮಾತ್ರ ಕೊಡುವಂಥ ಕೆಲಸ ನಡೀತಾ ಇತ್ತು. ಸಹಾಯಧನದ ರೂಪದಲ್ಲಿ ಕೊಡುವಂಥ ಸ್ಥಿತಿ ಇತ್ತು ಕೂಲಿ. ಆದರೆ ಅದು ಉತ್ಪಾದನೆ ಕಡೆಗೆ ಹೋಗಬೇಕು ಅನ್ನೋಂಥದ್ದು ಇದರ ಉದ್ದೇಶ ಇರುವಂಥದ್ದು. ಕಾರ್ಮಿಕರಿಂದ ಕೌಶಲ್ಯಾಧಾರಿತ ಉದ್ಯಮಗಳಿಗೆ ಕಾರ್ಮಿಕರು ಅವರ ಕೌಶಲ್ಯದಿಂದ ಉದ್ಯಮಗಳನ್ನು ನಡೆಸಬೇಕು ಅನ್ನೋ ಹಿನ್ನೆಲೆಯಲ್ಲಿ ಇದ್ರ ಬಗ್ಗೆ ಆಲೋಚನೆ ನಡೆದಿರುವಂಥದ್ದು. ಕೂಲಿಯಿಂದ ಮೌಲ್ಯ ಸೃಷ್ಟಿಗೆ, ಇದರಿಂದ ಮೌಲ್ಯ ವೃದ್ಧಿ ಆಗಬೇಕು. ಹೀಗೆ ಹೇಗೋ ಅಲ್ಲ, ಇದು ಇಲ್ಲಿವರೆಗೂ ನಡ್ಕೊಂಡು ಬಂದಿದೆ. 2047ಕ್ಕೆ ಈ ಭಾರತ ಹೇಗಿರಬೇಕು ಅಂತೇಳಿ ಕಲ್ಪನೆ ಇಟ್ಟುಕೊಂಡು ಈ ಎಲ್ಲ ಯೋಜನೆಗಳನ್ನು ಮಾಡಿರುವಂಥದ್ದು. ತಾತ್ಕಾಲಿಕ ಉದ್ಯೋಗದಿಂದ ಶಾಶ್ವತ ಜೀವನೋಪಯೋಗಕ್ಕೆ ಬೇಕಾಗಿರುವಂಥ ಆಸ್ತಿ ನಿರ್ಮಾಣದಿಂದ ಆಸ್ತಿ ಬಳಕೆ ಲಾಭಕ್ಕೆ ಗ್ರಾಮೀಣ ಜನರನ್ನು ಮೇಲೆತ್ತುವಂಥ ಕೆಲಸವನ್ನು ಈ ರಾಮ್ಜಿ ಹೆಸರಿನಲ್ಲಿ ನಡೀತಾ ಇರೋಂಥದ್ದು. ಗರೀಬಿ ಹಟಾವೋ ಅಂತ ಹೇಳಿ ಎಷ್ಟು ವರ್ಷ ಆಯಿತು. ಅದಕ್ಕೆ ಅನೇಕ ಸಂಗತಿಗಳನ್ನು ಜೋಡಿಸಿತ್ತು ಅವತ್ತಿನ ಸರ್ಕಾರಗಳು. ಆದರೆ ಇವತ್ತು ಆ ಪರಿಸ್ಥಿತಿ ಎಲ್ಲಿಗೆ ಹೋಗಿ ನಿಂತ್ಕೊಳ್ತು ಅಂತ ಯೋಚನೆ ಮಾಡಿದರೆ ಅದು ನಿಂತಲ್ಲೇ ನಿಂತ್ಕೊಂಡಿದೆ. ಗರೀಬಿ ಹಟಾವೋ ಅಂತ ಹೇಳಿದ ತಕ್ಷಣ ಆಗಲಿಲ್ಲ. ಅದು ಇನ್ನೂ ನಮ್ಮ ದೇಶದಲ್ಲಿ ಕಾಣ್ತಲೇ ಇದೆ. ಹಾಗಾಗಿ ಇದೊಂದು ಸದುದ್ದೇಶದಿಂದ ತಗೊಂಬಂದಿರುವಂಥ ಈ ಒಂದು ಯೋಜನೆ ಮನುಕುಲಕ್ಕೆ ಬೇಕಾಗಿರೋಂಥ ಯೋಜನೆ ಇದು. ಉದ್ಯೋಗ ಸೃಷ್ಟಿಗೆ ಶಕ್ತಿ ಕೊಡುವಂಥ ಯೋಜನೆ ಇದು. ಹಾಗಾಗಿ ಈ ಯೋಜನೆಯನ್ನು ಜಾರಿಗೆ ತಂದಿದೆ.
ಅನೇಕರಿಗೆ ಅನಿಸುತ್ತೆ ನರೇಗಾದಲ್ಲಿ ಹಣ ಇದೆ, ಹಣ ಹರಿದು ಬರ್ತಾ ಇತ್ತು, ಆದರೆ ಅದರಿಂದ ಸಾಕಷ್ಟು ಸಂಗತಿಗಳಿಗೆ ಪರಿಹಾರ ಸಿಗ್ತಾ ಅಂತ ಹೇಳಿದ್ರೆ ಪರಿಹಾರ ಸಿಗದೇ ಇರೋಂಥ ಸ್ಥಿತಿ ಇದ್ದಿದ್ದು ಇವತ್ತು. ಹಾಗಾಗಿ ಈ ಎಲ್ಲವನ್ನು ಕೂಡ ಗಮನಿಸಿ ಯೋಜನೆಗಳನ್ನು ಮರು ವಿಮರ್ಶೆಗೆ ಒಳಪಡಿಸಿ ಈ ಕೆಲಸವನ್ನು ಮಾಡಿರುವಂಥದ್ದು. ಹಾಗಾಗಿ ನರೇಗಾದಿಂದ VBG ರಾಮ್ಜಿ ಆಗಿ ಬದಲಾವಣೆ ಆಗ್ತಿರುವಂಥದ್ದು ಅತ್ಯಂತ ಸದುದ್ದೇಶದಿಂದ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದರಲ್ಲಿ ಕಾಂಗ್ರೆಸ್ ರಾಜಕಾರಣ ಮಾಡಬಾರ್ದು. ಯಾಕೆಂದರೆ ಈ ದೇಶದ ಬೆನ್ನೆಲುಬು ರೈತ ಅಂತ ಹೇಳ್ತೇವೆ, ಗ್ರಾಮೀಣ ಭಾರತ ಅಂತ ಕರೆದಿದ್ದೇವೆ ನಾವು ಇದನ್ನು. ಈ ಗ್ರಾಮೀಣ ಭಾರತದಲ್ಲಿ ಇರುವಂಥ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಅನೇಕ ಸಂಗತಿಗಳಿಗೆ ಪರಿಹಾರ ಹುಡುಕುವಂಥದ್ದು ಕೂಡ ಇದರ ಜವಾಬ್ದಾರಿಯುತವಾದಂಥ ಕಾರ್ಯ ಕೇಂದ್ರ ಸರ್ಕಾರದ. ಆ ಕೆಲಸವನ್ನು ಇವತ್ತು ಮುಂದುವರಿಸಿದೆ ಅಂತೇಳಿ ಮತ್ತೊಮ್ಮೆ ನೆನಪು ಮಾಡಿಕೊಳ್ಳುವಂಥ ಕೆಲಸ ಮಾಡ್ತಾರೆ. ಪರಿವರ್ತಿಸಲಾದ ವ್ಯತ್ಯಾಸಗಳು ಏನು ಅನ್ನೋದನ್ನು ಇವತ್ತು ಕಾಂಗ್ರೆಸ್ ಇದನ್ನು ಹೇಳಬೇಕಾಗತ್ತೆ. ಏನು ಬದಲಾವಣೆ ಆಗಿದೆ? 60-40 ರೇಷಿಯೋ ಮಾತ್ರ ಚರ್ಚೆ ಮಾಡ್ತಾ ಇದ್ದಾರೆ. ಇದು 60-40 ರೇಷಿಯೋ ಬೇಕು ಅಂತ ಹೇಳಿದ್ದು ಯಾರು ಅಂತ ಸ್ವಲ್ಪ ಕಾಂಗ್ರೆಸ್ ಯೋಚನೆ ಮಾಡಬೇಕಲ್ಲ. ಚಿದಂಬರಂ ಅವರು ಸಲಹೆ ಕೊಟ್ಟರಲ್ಲ, ಅವತ್ತು ಯಾಕೆ ಕಾಂಗ್ರೆಸ್ ಮಾತಾಡಲಿಲ್ಲ? ಚಿದಂಬರಂ ಅವರೇ ಇದನ್ನು ಸಜೆಸ್ಟ್ ಮಾಡಿದ್ದು ಅವತ್ತು ಯಾರೂ ಚರ್ಚೆ ಮಾಡಲಿಲ್ಲ. ಇವತ್ತು 40-60 ರೇಷಿಯೋ ಬಂದ ತಕ್ಷಣ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಹಣ ಖಾಲಿ ಆಗಿದೆ, ಬೊಕ್ಕಸದಲ್ಲಿ ಖಾಲಿ ಇದೆ ಹಣ ಅಂಥೇಳಿ, ಹಣ ಪೂರ್ತಿ ಏನೂ ಇಲ್ಲ ಅಂಥೇಳಿ 40% ಹೇಗೆ ಕೊಡೋದು ಅಂತೇಳಿ ಯೋಚನೆ ಮಾಡಿಬಿಟ್ರಲ್ಲ ನೀವು. 47ರ 100ನೇ ವರ್ಷದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಆಗೋವಂಥದ್ದು 2047 100 ವರ್ಷ ಆಗುತ್ತೆ. ಅಷ್ಟರೊಳಗಡೆ ಈ ದೇಶ ಒಂದು ಸರಿಯಾದಂಥ ಅಭಿವೃದ್ಧಿ ದಿಕ್ಕಿಗೆ ಹೋಗಬೇಕು. ಗ್ರಾಮೀಣ ಭಾರತ ಅಂತ ಏನು ಕರೆದಿದೆ ಅದು ಅತ್ಯಂತ ಉತ್ತುಂಗದ ಶಿಖರಕ್ಕೆ ಹೋಗಬೇಕು ಅಂಥೇಳಿ ಇದರ ಯೋಜನೆ ಇರುವಂಥದ್ದು. ಒಂದಷ್ಟು ಬದಲಾವಣೆಗಳೆಲ್ಲ ಇದರೊಳಗಡೆ ಕಾನೂನೊಳಗೆ ತಂದಿರುವಂಥದ್ದು. ಇದು ಕಾನೂನಿದು ಅರ್ಥ ಮಾಡ್ಕೋಬೇಕಾಗಿರೋ ಸಂಗತಿ. ಈ ಹಿಂದಿರಲಿಲ್ವ ಇತ್ತು, ಅದು ನಡೀತಾ ಅನೇಕ ಸಂಗತಿಗಳು ನಡೀಲಿಲ್ಲ. ಒಂದು ನಿರ್ದಿಷ್ಟ ಯೋಜನೆ ಆಗಿತ್ತು ನರೇಗಾ. ಇವತ್ತು ಗ್ರಾಮದ ಸಂಪೂರ್ಣ ಅಭಿವೃದ್ಧಿ ಅಭಿಯಾನಕ್ಕೋಸ್ಕರ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿದೆ. ಗುರಿ ಏನು ಅಂತ ಹೇಳಿದ್ರೆ ಉದ್ಯೋಗ ಖಾತ್ರಿ ಅವತ್ತಿದ್ದಂಥದ್ದು. ಆದರೆ ಇವತ್ತು ಸಂಪೂರ್ಣ ಗ್ರಾಮಾಭಿವೃದ್ಧಿ ಬಗ್ಗೆ ಕಲ್ಪನೆ ಇಟ್ಕೊಂಡು ನರೇಗಾ ಯೋಚನೆ ಮಾಡ್ತಾ ಇರುವಂಥದ್ದು. ರಿಸಲ್ಟ್ ಓರಿಯೆಂಟೆಡ್ ಇದ್ರ ಬಗ್ಗೆ ಆಲೋಚನೆ ಮಾಡುವಂಥದ್ದು. ಕೂಲಿಯಿಂದ ಆದಾಯವನ್ನು ಕೊಡಬೇಕು ಅಂತ ಯೋಚನೆ ಮಾಡಿ ನರೇಗಾ ತಂದಿತ್ತು. ಅವತ್ತಿನ ಪರಿಸ್ಥಿತಿ ಒಳಗಡೆ ಹಾಗಿತ್ತು. ಆದರೆ ಈಗ ಮೂಲಸೌಕರ್ಯ ಮತ್ತು ಜೀವನ ಸುಧಾರಣೆ ಇದೆರಡನ್ನೂ ಕೂಡ ಗಮನದಲ್ಲಿ ಇಟ್ಕೊಂಡು ಯೋಚನೆಯನ್ನು ಮಾಡುವಂಥ ಕೆಲಸಕ್ಕೆ ಕೈ ಹಾಕಿದೆ. ಇನ್ನೊಂದು ಕೇವಲ ಕೂಲಿ ಆಧಾರಿತ ಆದಾಯ ಮಾತ್ರ ಆಗಿತ್ತು ಇಷ್ಟು ವರ್ಷಗಳ ಕಾಲ.